ಬೈ ಎಲೆಕ್ಷನ್ ಅಖಾಡದಲ್ಲಿ ಅಬ್ಬರ ಜೋರಾಗಿದೆ. ಅದರಲ್ಲೂ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕಾವು ಜೋರಾಗ್ತಿದೆ. ಶಾಮನೂರು ಮೊಮ್ಮಗ ವರ್ಸಸ್ ಶ್ರೀನಿವಾಸ ದಾಸಕರಿಯಪ್ಪ ನಡುವೆ ನೇರ ಫೈಟ್ ಏರ್ಪಟ್ಟಿದೆ. ಇಂಥ ಟೈಮಲ್ಲೇ ದಾವಣಗೆರೆ ಅಖಾಡಕ್ಕೆ ಇಳಿದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಅಲ್ಲಿನ ಬಿಜೆಪಿ ಕಾರ್ಯಕರ್ತರ ನಡುವೆ ತಿಕ್ಕಾಟ ಶುರುವಾಗಿದೆ. ಆ ತಿಕ್ಕಾಟ ಎಲ್ಲಿ ತನಕ ಮುಟ್ಟಿತ್ತು ಅಂದ್ರೆ ಪೊರಕೆ ಚಪ್ಪಲಿಗಳ ದರ್ಶನವೂ ಆಗಿತ್ತು. ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ಬೆಣ್ಣೆನಗರಿಗೆ ಪ್ರದೀಪ್ ಈಶ್ವರ್ ಪ್ರಚಾರದ ವೇಳೆ ಹೈಡ್ರಾಮಾ. ಚಪ್ಪಲಿ ಪೊರಕೆ ದರ್ಶನ, ತೋಳಿನ ಶಕ್ತಿ ಪ್ರದರ್ಶನ. ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಕಾಲಿಡುತ್ತಿದ್ದಂತೆಯೇ ಇಡೀ ಕ್ಷೇತ್ರದ ಚಿತ್ರಣವೇ ಬದಲಾಗಿ ಬಿಟ್ಟಿತ್ತು. ತಾಕತ್ತಿದ್ದರೆ ದಾವಣಗೆರೆಗೆ ಬಂದು ಪ್ರಚಾರ ಮಾಡಿ ಎಂದು ಬಿಜೆಪಿ ನಾಯಕ ಅಜಯ್ ಕುಮಾರ್ ಹಾಕಿದ್ದ ಸವಾಲನ್ನ ಸ್ವೀಕರಿಸಿದ ಪ್ರದೀಪ್ ಈಶ್ವರ್ ಅಕ್ಷರಶಃ ರಣರಂಗಕ್ಕೆ ಧುಮುಕಿದ್ರು. ತಮ್ಮ ಬೆಂಬಲಿಗರ ಪಡೆಯೊಂದಿಗೆ ದಾವಣಗೆರೆಗೆ ಆಗಮಿಸಿದ ಪ್ರದೀಪ್ ಈಶ್ವರ್ ನಾನು ಯಾರಿಗೂ ಹೆದರುವುದಿಲ್ಲ ಅಂತ ಅಬ್ಬರಿಸೋದಕ್ಕೆ ಶುರು ಮಾಡಿದ್ರು. ಪ್ರದೀಪ್ ಈಶ್ವರ್ ಎಂಟ್ರಿ ಕೊಡುತ್ತಿದ್ದಂತೆ ದಾವಣಗೆರೆಯಲ್ಲಿ ಸಂಚಲನ ಸೃಷ್ಟಿಯಾಗ್ಬಿಟ್ಟಿತ್ತು. ಬಿಜೆಪಿಯವರು ಅಯೋಗ್ಯರು ಎಂದಿದ್ದ ಪ್ರದೀಪ್ ಈಶ್ವರ್ ಅಸಲಿಗೆ ಈ ಇಡೀ ಗಲಾಟೆ, ವೈಷಮ್ಯ ಮತ್ತು ಓಪನ್ ಚಾಲೆಂಜ್ ಶುರುವಾಗಿದ್ದೇ ಆ ಒಂದು ಪದದಿಂದ. ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಕೆ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಬಹಿರಂಗವಾಗಿಯೇ ಬಿಜೆಪಿಯವರು ಅಯೋಗ್ಯರು ಅಂತ ಗುಡುಗಿದ್ರು. ಪ್ರದೀಪ್ ಆಡಿದ ಆ ಒಂದು ಮಾತೆ ಇಡೀ ಬಿಜೆಪಿ ಪಾಳೆಯವನ್ನ ಕೆರಳಿಸಿತ್ತು. ಕಮಲ ಪಡೆಯ ನಾಯಕರು ಮತ್ತು ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ವಿರುದ್ಧ ಸೆಟೆದು ನಿಂತಿದ್ರು. ಒಂದು ಕ್ಷೇತ್ರದ ಶಾಸಕ ನಮ್ಮ ಕ್ಷೇತ್ರಕ್ಕೆ ಬಂದು ನಮಗೆ ಅವಮಾನಿಸುತ್ತಿದ್ದಾನೆ ಅಂತ ಬಿಜೆಪಿ ರೊಚ್ಚಿಗೆದ್ದಿತ್ತು. ಅದರ ಎಫೆಕ್ಟೇ ನೋಡಿ, ಪೊರಕೆ ಚಪ್ಪಲಿಗಳ ದರ್ಶನ. ತಾಕತ್ತಿದ್ರೆ ದಾವಣಗೆರೆಗೆ ಬಾ, ಪ್ರದೀಪ್ಗೆ ಸವಾಲು ಹಾಕಿದ್ದ ಬಿಜೆಪಿ. ಸವಾಲು ಸ್ವೀಕರಿಸಿದ ಪ್ರದೀಪ್ ದಾವಣಗೆರೆಗೆ ಎಂಟ್ರಿ, ಹೈಡ್ರಾಮಾ. ಪ್ರದೀಪ್ ಈಶ್ವರ್ ಅವತ್ತು ಬಿಜೆಪಿ ಅವರನ್ನ ಅಯೋಗ್ಯರು ಅಂತ ಹೇಳಿದ್ದಕ್ಕೆ ಕೆರಳಿದ ಬಿಜೆಪಿ ನಾಯಕ ಅಜಯ್ ಕುಮಾರ್ ತೀವ್ರವಾಗಿ ರೊಚ್ಚಿಗೆದ್ದಿದ್ದರು. ಇದನ್ನ ತಮ್ಮ ವೈಯಕ್ತಿಕ ಹಾಗೂ ಪಕ್ಷದ ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಅಜಯ್ ಕುಮಾರ್ ಪ್ರದೀಪ್ ಈಶ್ವರ್ಗೆ ನೇರ ಸವಾಲು ಹಾಕಿದ್ದರು. ನಿನಗೆ ನಿಜಕ್ಕೂ ತಾಕತ್ತಿದ್ದರೆ, ಧೈರ್ಯವಿದ್ರೆ ದಾವಣಗೆರೆಗೆ ಬಂದು ಪ್ರಚಾರ ಮಾಡು, ಆಗ ನೋಡಿಕೊಳ್ಳುತ್ತೇವೆ ಅಂತ ಓಪನ್ ಚಾಲೆಂಜ್ ಹಾಕಿದ್ರು. ಆ ಓಪನ್ ಚಾಲೆಂಜು ದಾವಣಗೆರೆ ಬೈ ಎಲೆಕ್ಷನ್ ಅಖಾಡವನ್ನೇ ತಲ್ಲಣಿಸುವಂತೆ ಮಾಡಿತ್ತು. ಭಾರತೀಯ ಜನತಾ ಪಕ್ಷದವರು ಅಯೋಗ್ಯರು, ಮುಟ್ಟಾಳರು ಅಂತ ಹೇಳಿದರು. ಕಾಂಗ್ರೆಸ್ನವರಿಗೆ ನಿಮಗೆ ಏನು ನೈತಿಕತೆ ಇದೆ? ನಾವು ಅಲ್ಪಸಂಖ್ಯಾತರು ಭಾಳ ಜನ ಮಾತಾಡಿಸಿದ್ದೀವಿ. ಅವ್ರು ಹೇಳೋದು ಒಂದೇ ಮಾತು, ಯಾರೇ ಬರಲಿ ನಮ್ಮ ಸಮಾಜದವರು, ಯಾರೇ ಏನೇ ಬರಲಿ, ಪ್ರದೀಪ್ ಈಶ್ವರ್ ಏನಾದರೂ ಈ ಚುನಾವಣೆ ಸಂಬಂಧ ಪ್ರಚಾರಕ್ಕೆ ಬಂದರೆ ಅವನನ್ನು ನಾವು ಒದ್ದು ಹೊರಗಾಗ್ತೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಂತ ಹೇಳ್ತಿದ್ದಾರೆ. ಪ್ರದೀಪ್ ಈಶ್ವರ್ ಅವತ್ತು ಬಿಜೆಪಿ ಅವರನ್ನ ಅಯೋಗ್ಯರು ಅಂದಿದ್ರು. ಬಿಜೆಪಿ ಅವರು ಕೆರಳಿ ತಾಕತ್ತಿದ್ರೆ ದಾವಣಗೆರೆಗೆ ಬಾ ಅಂದಿದ್ರು. ಆ ಸವಾಲು ಸ್ವೀಕರಿಸಿದ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಬಂದೇ ಬಿಟ್ಟಿದ್ರು. ಪ್ರದೀಪ್ ಈಶ್ವರ್ ಬರ್ತಾರೆ ಅಂತ ಮೊದಲೇ ಗೊತ್ತಿದ್ದ ಬಿಜೆಪಿ ಒಂದು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿತ್ತು. ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಎಂಟ್ರಿ ಕೊಡ್ತಿದ್ದಂತೆ ನಾವು ಏನು ಮಾಡಬೇಕು ಅಂತೆಲ್ಲ ಪಕ್ಕಾ ಪ್ಲಾನ್ ಮಾಡಿದ ಬಿಜೆಪಿ ಪಡೆ ಕಾರ್ಯಕರ್ತರನ್ನ ಜಮಾವಣೆಗೊಳಿಸಿತ್ತು. ಯಾವಾಗ ಪ್ರದೀಪ್ ದಾವಣಗೆರೆಗೆ ಬಂದ್ರೋ ಆಗಲೇ ನೋಡಿ ಚಪ್ಪಲಿ ಪೊರಕೆಗಳ ದರ್ಶನವಾಗಿದ್ದು. ಇನ್ನು ಇಷ್ಟೆಲ್ಲ ಹೈಡ್ರಾಮಾ ಶುರುವಾಗಿದ್ದು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿಯವರನ್ನ ಅಯೋಗ್ಯರು ಅಂತ ವಿವಾದಿತ ಹೇಳಿಕೆ ನೀಡಿದ್ದರಿಂದ. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ನಾಯಕ ಅಜಯ್ ಕುಮಾರ್ ತಾಕತ್ತಿದ್ರೆ ದಾವಣಗೆರೆಗೆ ಬಂದು ಪ್ರಚಾರ ಮಾಡುವಂತ ಓಪನ್ ಚಾಲೆಂಜ್ ಹಾಕಿದ್ರು. ಈ ಸವಾಲನ್ನ ಸ್ವೀಕರಿಸಿದ ಪ್ರದೀಪ್ ಈಶ್ವರ್ ಬಿಎಂಡಬ್ಲ್ಯೂ ಕಾರಿನಲ್ಲಿ ದಾವಣಗೆರೆಗೆ ಮಾಸ್ ಎಂಟ್ರಿ ಕೊಟ್ಟಿದ್ರು. ಪ್ರದೀಪ್ ಆಗಮನದಿಂದ ರೊಚ್ಚಿಗೆದ್ದ ಬಿಜೆಪಿ ಪಡೆ ಪೊರಕೆ ಮತ್ತು ಚಪ್ಪಲಿ ಪ್ರದರ್ಶನ ಮಾಡಿ ಧಿಕ್ಕಾರ ಕೂಗಿತ್ತು. ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲಕಾಯಲ್ಲಿ ಚಾಲೆಂಜ್ ಮಾಡಿಸಿದ್ರು.
ನಾನು ಇಷ್ಟೇ ಹೇಳೋದು ಅಣ್ಣ, ಅಶೋಕ್ ಅಣ್ಣ, ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡೂ ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು. ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. BMW ಕಾರು, ಕೈಯಲ್ಲಿ ಬಾವುಟ, ದಾವಣಗೆರೆಗೆ ಪ್ರದೀಪ್ ಎಂಟ್ರಿ. ಬಿಜೆಪಿ ಕಚೇರಿಯತ್ತ ಕಾರು, ತಡೆದು ನಿಂತ ಕಮಲ ಪಡೆ. ದಾವಣಗೆರೆಯ ಬಿಜೆಪಿ ಕಚೇರಿ ಮಾರ್ಗದಲ್ಲೇ ಪ್ರದೀಪ್ ಈಶ್ವರ್ ತಮ್ಮ BMW ಕಾರಿನಲ್ಲಿ ಪ್ರಚಾರ ಮಾಡುತ್ತಾ ಬರ್ತಿದ್ರು. ಇದು ಕಮಲ ಪಡೆಯ ನಾಯಕರಿಗೆ ಮತ್ತಷ್ಟು ಕೆರಳುವಂತೆ ಮಾಡಿತ್ತು. ನಮ್ಮ ನಾಯಕರು ಸವಾಲು ಹಾಕಿದ್ದಕ್ಕೆ ನೇರವಾಗಿ ನಮ್ಮ ಕಚೇರಿಯ ಮುಂದೆಯೇ ಬಂದು ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಾರಲ್ಲ ಅಂತ ರೊಚ್ಚಿಗೆದ್ದ ಬಿಜೆಪಿ ಕಾರ್ಯಕರ್ತರು ರಸ್ತೆ ತಡೆದು ನಿಂತರು. ವಾತಾವರಣ ಬಿಗಡಾಯಿಸಿದ್ರಿಂದ ಪೊಲೀಸರು ಅಖಾಡಕ್ಕಿಳಿದ್ರು. ಆದ್ರೆ ಪೊಲೀಸರು ಎಷ್ಟೇ ಟ್ರೈ ಮಾಡಿದ್ರು, ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಕಡುಕೋಪ ಬೇರೆಯದ್ದೇ ರೀತಿಯಲ್ಲಿ ಸ್ಫೋಟಗೊಂಡಿತ್ತು. ಕೈಯಲ್ಲಿ ಪೊರಕೆ, ಚಪ್ಪಲಿ, ರೊಚ್ಚಿಗೆದ್ದ ಕಮಲ ಪಡೆ. ಪ್ರದೀಪ್ ಈಶ್ವರ್ ಕಾರು ಬಿಜೆಪಿ ಕಚೇರಿಯ ರಸ್ತೆಗೆ ಬರುತ್ತಿದ್ದಂತೆಯೇ ಬಿಜೆಪಿ ಕಾರ್ಯಕರ್ತರ ಆಕ್ರೋಶದ ಕಟ್ಟೆಯೊಡೆಯಿತು. ಕೈಯಲ್ಲಿ ಪೊರಕೆ ಮತ್ತು ಚಪ್ಪಲಿಗಳನ್ನು ಹಿಡಿದು ಪ್ರದೀಪ್ ಈಶ್ವರ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ತಮ್ಮನ್ನ ಅಯೋಗ್ಯರು ಎಂದು ಕರೆದ ಶಾಸಕನಿಗೆ ಅದೇ ಭಾಷೆಯಲ್ಲಿ ಪಾಠ ಕಲಿಸಬೇಕು ಅಂತ ಚಪ್ಪಲಿ ತೋರಿಸುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ರು. ಗಾಳಿಯಲ್ಲಿ ಪೊರಕೆಗಳನ್ನು ಬೀಸುತ್ತಾ ತಮ್ಮ ಸಿಟ್ಟನ್ನ ಹೊರಹಾಕಿದ್ರು. ಹುಚ್ಚ ಹುಚ್ಚ ಎಂದು ಘೋಷಣೆ, ಧಿಕ್ಕಾರ ಕೂಗಿ ಆಕ್ರೋಶ. ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ಕೇವಲ ಪೊರಕೆ ಮತ್ತು ಚಪ್ಪಲಿ ಪ್ರದರ್ಶನಕ್ಕೆ ಸೀಮಿತವಾಗಿರಲಿಲ್ಲ. ಪ್ರದೀಪ್ ಈಶ್ವರ್ ಕಾರು ಹತ್ತಿರ ಬರುತ್ತಿದ್ದಂತೆಯೇ ಹುಚ್ಚ ಹುಚ್ಚ ಎಂದು ಕೂಗಲು ಶುರು ಮಾಡಿದ್ರು. ಆ ಧಿಕ್ಕಾರದ ಕೂಗು ಮುಗಿಲು ಮುಟ್ಟಿತ್ತು. ಬಿಜೆಪಿಯವರ ಘೋಷಣೆ ಎಷ್ಟರ ಮಟ್ಟಿಗೆ ಜೋರಾಗಿತ್ತು ಅಂದ್ರೆ ದೂರ ದೂರದಲ್ಲೂ ಇರುವ ಜನರ ಕಿವಿಗೆ ರಾಚುವಂತೆ ಧಿಕ್ಕಾರದ ಶಬ್ದ ಕೇಳುತ್ತಿತ್ತು. 3 ನಿಮಿಷದ ಕೂಗಾಟ, ಪ್ರಚಾರದ ನಡುವೆ ಚೀರಾಟ. ಇನ್ನೂ ದಾವಣಗೆರೆಯಲ್ಲಿರೋ ಈ ರಸ್ತೆಯಲ್ಲಿ ನಡೆದ ಈ ಹೈಡ್ರಾಮಾ ಬರೋಬ್ಬರಿ 3 ನಿಮಿಷಗಳಷ್ಟಾಗಿತ್ತು. ಈ 3 ನಿಮಿಷದ ಹೈಡ್ರಾಮಾ ಬೈ ಎಲೆಕ್ಷನ್ ಅಖಾಡವನ್ನ ಇನ್ನಷ್ಟು ರೊಚ್ಚಿಗೆಬ್ಬಿಸಿತ್ತು. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕಿಚ್ಚು ಹೊತ್ತಿಸಿ ಬಿಟ್ಟಿತ್ತು. ಚಪ್ಪಲಿ ಪ್ರದರ್ಶನ, ಪೊರಕೆ ಪ್ರದರ್ಶನ, ಹುಚ್ಚ ಹುಚ್ಚ ಎಂಬ ಕೂಗು ಕೈಪಡೆಯನ್ನು ಕೆರಳಿಸಿ ಬಿಟ್ಟಿತ್ತು. ಹಿಂಗೆ ಅತ್ತ ಬಿಜೆಪಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಕೆರಳಿದ್ರೆ, ಇತ್ತ ಕಾಂಗ್ರೆಸ್ಸಿನ ವರ್ತನೆಯಿಂದ ಬಿಜೆಪಿಗರು ಕೆರಳಿ ಬಿಟ್ಟಿದ್ದರು. ಇದರಿಂದ ಪರಿಸ್ಥಿತಿ ಬಿಗಿಯಾಗಿ ಬಿಟ್ಟಿತ್ತು. ಆದರೆ ಪೊಲೀಸರು ಅಖಾಡಕ್ಕಿಳಿದು ಎರಡೂ ಕಾರ್ಯಕರ್ತರ ಆಕ್ರೋಶವನ್ನ ಕಂಟ್ರೋಲ್ ಮಾಡುವಲ್ಲಿ ಸಕ್ಸಸ್ ಆಗಿದ್ರು. ಶಾಮನೂರು ಸಮರ್ಥ ಪರ ಪ್ರದೀಪ್ ಈಶ್ವರ್ ಪ್ರಚಾರ. ಅಪ್ಪಾಜಿ ಹೆಸರಿನಲ್ಲಿ ಮಗನ ಪರ ಪ್ರಚಾರಕ್ಕಿಳಿದ ಪ್ರಭಾ ಮಲ್ಲಿಕಾರ್ಜುನ್. ಇನ್ನು ದಾವಣಗೆರೆಗೆ ಆಗಮಿಸಿದ ಪ್ರದೀಪ್ ಈಶ್ವರ್ ಬಿಜೆಪಿಗರ ಜೊತೆ ಸಂಘರ್ಷಕ್ಕೆ ಇಳಿದು ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ನಂತರ ಮುಂದೆ ಸಾಗಿದ ಪ್ರದೀಪ್ ಈಶ್ವರ್ ಶಾಮನೂರು ಸಮರ್ಥ ಪರವಾಗಿ ಪ್ರಚಾರ ಮಾಡಿದ್ದರು. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಮತಬೇಟೆಗೆ ಇಳಿದಿದ್ರು. ಇತ್ತ ಮಗನನ್ನ ಗೆಲ್ಲಿಸೋದಕ್ಕೆ ಅಂತ ಶಾಮನೂರು ಸಮರ್ಥ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಅಖಾಡಕ್ಕಿಳಿದಿದ್ರು. ಅಪ್ಪಾಜಿ ಹೆಸರಲ್ಲಿ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಹೆಸರಲ್ಲಿ ಮತಯಾಚನೆ ಮಾಡಿದ್ರು ಪ್ರಭಾ ಮಲ್ಲಿಕಾರ್ಜುನ್. ಆದಷ್ಟು ಜನ ಅಪ್ಪಾಜಿಯವ್ರನ್ನ 6 ಬಾರಿ ಗೆಲ್ಲಿಸಿದ್ದಾರೆ. ಸೊ ಅಪ್ಪಾಜಿಯವ್ರ ಸೇವೆ ಅವ್ರಿಗೆ ಗೊತ್ತಿದೆ. ಸೊ ಸಮರ್ಥ ಅವರು ಕೂಡ ಜನರ ಜೊತೆ ಓಡಾಡ್ತಾ ಇದ್ದಾರೆ, ಯುವಕರ ಜೊತೆ ಓಡಾಡ್ತಾ ಇದ್ದಾರೆ. ಸೊ ಒಂದು ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗ್ತಾ ಇದೆ. ಅಪ್ಪಾಜಿ ವೋಟ್ ಬ್ಯಾಂಕಿಗೆ ಆ್ಯಡ್ ಆಗಿ ಸಮರ್ ಶಾಮನೂರವರ ಒಂದು ಜನಾನುರಾಗಿ ಯಂಗ್ಸ್ಟರ್ ಆಗಿ ಅವ್ರದ್ದೊಂದು ವೋಟ್ ಬ್ಯಾಂಕ್ ಅಟ್ರಾಕ್ಷನ್ ಕೂಡ ವರ್ಕ್ ಆಗ್ತಾ ಇದೆ. 2 ಬೈ ಎಲೆಕ್ಷನ್ ನಾವೇ ಗೆಲ್ತೀವಿ, MBP ಬಿಚ್ಚಿಟ್ಟರು ಲೆಕ್ಕಾಚಾರ. ನಿರಾಯಸವಾಗಿ ಇವತ್ತೊಂದು ದಿವಸ ನಾವು ಭಾಳ ದೊಡ್ಡ ಲೀಡ್ದಿಂದ ಇವತ್ತು ಎಲ್ಲ ಜಾತಿಗಳ ಜೊತೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಲಿಂಗಾಯತರು ಎಲ್ಲರೂ ಕೂಡಿ ಚುನಾವಣೆಯನ್ನು ಗೆಲ್ತೀವಿ. ಬಾಗಲಕೋಟ್ನಲ್ಲಿ ಕೂಡ ವಾತಾವರಣ ಚೆನ್ನಾಗಿದೆ. ಬಾಗಲಕೋಟ್ನಲ್ಲಿ ಕೂಡ ನಾವು ಗೆಲ್ತೀವಿ. ಈ 2 ಉಪಚುನಾವಣೆಗಳನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಇನ್ನು ಸಚಿವ MB ಪಾಟೀಲ್ 2 ಉಪಚುನಾವಣೆಗಳನ್ನ ನಾವೇ ಗೆಲ್ತೀವಿ ಅಂತಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆಲುವು 100ಕ್ಕೆ 100 ಖಚಿತ, ಬಂಡಾಯ ಶಮನವಾಗಿದೆ ಅಂತಿದ್ದಾರೆ. ಬಾಗಲಕೋಟೆಯನ್ನು ಕಾಂಗ್ರೆಸ್ ಗೆಲ್ಲಲಿದೆ. ಸಚಿವ ಸತೀಶ್ ಜಾರಕಿಹೊಳಿ ಬಾಗಲಕೋಟೆ ಗೆಲ್ಲುವುದಕ್ಕೆ ಅಖಾಡಕ್ಕಿಳಿದಿದ್ದು 650ಕ್ಕೂ ಹೆಚ್ಚು ಮಂದಿಯನ್ನ ಗ್ರೌಂಡಿಗಿಳಿಸಿ ರಣತಂತ್ರವನ್ನ ರೂಪಿಸಿದ್ದಾರೆ ಅನ್ನೋ ಮಾತೂ ಇದೆ. ಹಿಂಗಾಗಿ 2 ಬೈ ಎಲೆಕ್ಷನ್ ಅಖಾಡದಲ್ಲಿ ಇನ್ನೂ ಯಾವೆಲ್ಲ ಡ್ರಾಮಾ ಹೈಡ್ರಾಮಾಗಳು ನಡೆಯುತ್ತವೋ ಕಾದು ನೋಡಬೇಕಿದೆ.